ನಾವು ಸಣ್ಣವರಿರುವಾಗ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆಯನ್ನ ಎಲ್ಲರೂ ಕೇಳಿರ್ತೀವಿ. ಆದ್ರೆ ಆ ಕತೆ ಈಗ ಅಕ್ಷರಶಃ ನಿಜವಾಗಿದೆ. ಹೌದು, ಮಾಂಸಕ್ಕಾಗಿ ಕತ್ತರಿಸಿದ ಬಾತುಕೋಳಿಯ ಹೊಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಸಿಕ್ಕಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇದು ಚೀನಾದಲ್ಲಿ ನಡೆದ ಒಂದು ರಿಯಲ್ ಮಿರಾಕಲ್. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಲಿಯೋ ಅನ್ನೋ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದು ಬಾತುಕೋಳಿಯನ್ನ ಸಾಕಿಕೊಂಡಿದ್ದ. ಅದು ನೋಡೋದಕ್ಕೆ ಸಾಮಾನ್ಯ ಬಾತುಕೋಳಿಯಂತೆಯೇ ಇತ್ತು. ಮೊನ್ನೆ ಲಿಯೋ ತನ್ನ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡೋಕೆ ಅಂತ ಅದೇ ಬಾತುಕೋಳಿಯನ್ನ ಕತ್ತರಿಸಲು ಮುಂದಾಗ್ತಾರೆ. ಸಾಮಾನ್ಯ ದಿನದಂತೆಯೇ ಬಾತುಕೋಳಿಯನ್ನ ಕ್ಲೀನ್ ಮಾಡುತ್ತಿರುವಾಗ ಲಿಯೋಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಬಾತುಕೋಳಿಯ ಹೊಟ್ಟೆಯನ್ನ ಬಿಡಿಸಿದಾಗ ಅದರೊಳಗೆ ಮಿಂಚುವ ಹಳದಿ ಬಣ್ಣದ ಕಣಗಳು ಕಾಣಿಸ್ತವೆ. ಲಿಯೋ ಮೊದಲು ಅದು ಕಲ್ಲು ಇರಬಹುದು ಅಂದುಕೊಂಡ್ರು. ಆದ್ರೆ ಹತ್ತಿರ ಹೋಗಿ ನೋಡಿದಾಗ ಅದು ಅಪ್ಪಟ ಚಿನ್ನದ ಕಣಗಳು. ಅದನ್ನ ಅಕ್ಕಪಕ್ಕದವರ ಸಹಾಯದಿಂದ ಚೆಕ್ ಮಾಡಿಸಿದಾಗ ಎಲ್ಲರೂ ಅಚ್ಚರಿಯಾದ್ರು. ಬಾತುಕೋಳಿಯ ಹೊಟ್ಟೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 10 ಗ್ರಾಂ ತೂಕದ ಚಿನ್ನ. ಇದರ ಇಂದಿನ ಮಾರುಕಟ್ಟೆ ಬೆಲೆ ಸುಮಾರು 1,62,000 ರೂಪಾಯಿ ಎನ್ನಲಾಗ್ತಿದೆ. ಆದ್ರೆ ಇಲ್ಲಿರೋ ಅಸಲಿ ಪ್ರಶ್ನೆ ಅಂದ್ರೆ, ಈ ಬಾತುಕೋಳಿ ಹೊಟ್ಟೆಯಲ್ಲಿ ಚಿನ್ನ ಹೇಗೆ ಬಂತು? ಬಾತುಕೋಳಿಗಳೇನಾದ್ರೂ ಚಿನ್ನ ಉತ್ಪಾದನೆ ಮಾಡ್ತಾವ ಅಂತ ಕೇಳಿದ್ರೆ ಉತ್ತರ ಇಲ್ಲ. ತಜ್ಞರು ಹೇಳುವ ಪ್ರಕಾರ ಬಾತುಕೋಳಿಗಳು ನೆಲದಲ್ಲಿ ಆಹಾರ ಹುಡುಕುವಾಗ ಜೀರ್ಣಕ್ರಿಯೆಗಾಗಿ ಸಣ್ಣ ಸಣ್ಣ ಕಲ್ಲುಗಳನ್ನ ನುಂಗ್ತವೆ. ಆ ಸಮಯದಲ್ಲಿ ಮಣ್ಣಿನಲ್ಲಿದ್ದ ಯಾವುದೋ ಚಿನ್ನದ ಅದಿರು ಅಥವಾ ಚಿನ್ನದ ಕಣಗಳು ಅಚಾನಕ್ಕಾಗಿ ಆ ಬಾತುಕೋಳಿಯ ಹೊಟ್ಟೆ ಸೇರಿರಬಹುದು. ವರ್ಷಗಳ ಕಾಲ ಅದು ಹೊಟ್ಟೆಯಲ್ಲೇ ಉಳಿದು ಕೊನೆಗೆ ಅದರ ಮಾಲೀಕ ಲಿಯೋ ಅನ್ನ ಅದೃಷ್ಟವಂತನಾಗಿ ಮಾಡಿದೆ. ಮಾಂಸದ ಅಡುಗೆ ಮಾಡೋಣ ಅಂತ ಹೋದ ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ಜಾಕ್ಪಾಟ್ ಹೊಡೆದಿದೆ. ಇನ್ಮುಂದೆ ಯಾರಾದ್ರೂ ಬಾತುಕೋಳಿ ಕತ್ತರಿಸುವಾಗ ಸ್ವಲ್ಪ ಹುಷಾರಾಗಿ ನೋಡ್ತಾರೆ ಅಲ್ವಾ? ನಿಮ್ಮ ಮನೆಯಲ್ಲಿರೋ ಸಾಕು ಪ್ರಾಣಿಗಳು ನಿಮ್ಗೆ ಯಾವತ್ತಾರು ಇಂಥ ಶಾಕ್ ಕೊಟ್ಟಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ.